ಅಂದರೆ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಮೊದಲು ಸಿಗುವಂಥ ಸಾಕ್ಷ್ಯಾಧಾರಗಳೇನು, ಏನು ಹುಡುಕ್ತಾರೆ ಪೊಲೀಸ್ನವರು? ಏನು ಹುಡ್ಕೋದು ಬೇಕಾಗಿಲ್ಲ, ಇರ್ತವೆ. ಅವನ ಅರ್ಥೈಸ್ಕೊಂಡು ಮುಂದುವರಿಬೇಕಷ್ಟೇ. ಈಗ ಈ ಕೇಸಲ್ಲಿ ನಿಮಗೆ ಹೇಳಿದಾಗೆ ಯಾರೋ ಒಂದು ಮಾಹಿತಿ ಕೊಟ್ಟರು, ಇಂಥ ಕಡೆ ಒಂದು ಡೆಡ್ ಬಾಡಿ ಇದೆ. ಡೆಡ್ ಬಾಡಿ ಇದೆ ಅಂತಂದರೆ ಅವ್ರದ್ದು ಕೆಲಸ ಇದೆ. ಡೆಡ್ ಬಾಡಿ ಯಾಕೆ ದಾರಿಯಲ್ಲಿ ಬಿಸಾಕ್ತಾರೆ ಅಥವಾ ಒಂದು ಮೋರಿಯಲ್ಲಿ ಬಿಸಾಕ್ತಾರೆ, ಒಂದು ನದಿ ದಡದಲ್ಲಿ ಬಿಸಾಕ್ತಾರೆ ಅಂತ ಕೂಡಲೇ ಅವರು ಕಾರ್ಯೋನ್ಮುಖರಾಗಿ ಆ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ಮಾಡಿದಾಗ ಆ ಬಾಡಿ ಮೇಲೆ ಗಾಯಗಳಿದ್ವು ಅವ್ರ ಪ್ರಕಾರ, ಅಲ್ವಾ? ಆ ಗಾಯಗಳು ಸುಮ್ಮನೆ ಆಗ್ತದೇನಾ? ಯಾರಾದ್ರೂ ಮೈ ಮೇಲೆ ಒಂದು ಗಾಯ ಏನೋ ಶೇವಿಂಗ್ ಮಾಡ್ಕೊಳ್ಳೋ ಹೋಗೋ ಇನ್ನೊಂದು ಮತ್ತೊಂದು ಆಗ್ಬೋದು, ಅಥವಾ ಕೋಪದಲ್ಲಿ ಏನಾದ್ರು ಇದಾದರೆ ಒಂದು ಕಡೆ ಕೊಯ್ಕೊಳ್ಬೋದು. ಅದು ಬಿಟ್ಟರೆ ಇಲ್ಲಿ ಮೈಯೆಲ್ಲ ಒಂದು ರೀತಿ ಹೊರಗಡೆ ಅವರು ಮಾಡಿದಾಗಿದೆ. ಅದು ಬೇರೆ ಬೇರೆ ಟೈಪ್ ಇಂಜುರೀಸ್ ಇದೆ, ಒಂದೇ ಥರನಾದ ಇಂಜುರೀಸ್ ಇಲ್ಲ. ಒಂದು ರಾಡಲ್ಲಿ ಹೊಡೆದಾಗೆ, ಇನ್ನೊಂದು ಬೆಲ್ಟಲ್ಲಿ ಹೊಡೆದಾಗೆ, ಇನ್ನೊಂದು ಮತ್ತೆ ಆ ಥರ. ಆ ಕನ್ಫ್ಯೂಷನ್ಸು ಅಥವಾ ಬೇರೆ ಬೇರೆ ಸೀರಿಯಸ್ ಇಂಜುರೀಸ್ ನೋಡಿದಾಗ ಯಾರೋ ಹೊಡೆದು ತಂದು ಇಲ್ಲೇ ಹಾಕಿರ್ಬೋದು ಅಂತ, ಅಂದರೆ ಮೇಲ್ನೋಟಕ್ಕೇನೆ ಆನ್ ದ ಸ್ಪಾಟ್. ಸೊ ಹೊಡೆದು ತಂದು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ, ಹೊಡೆಯೋದು ಅಂದರೆ ಕೊಲೆ, ಅವರ ಉಸಿರನ್ನ ತೆಗಿಲಿಕ್ಕೆ. ಉಸಿರು ತೆಗೆದಾದ್ಮೇಲೆ ಬಿಸಾಕ್ತಾರೆ ಅಂದರೆ ಅಲ್ಲಿ ಸಾಕ್ಷಿ ನಾಶ ಮಾಡಲಿಕ್ಕೆ. ಹೀಗೆ ಶುರುವಾದಂಥ ಒಂದು ಎಪಿಸೋಡ್ ಇದು, ಮರ್ಡರ್ ಎಪಿಸೋಡ್ ಅಂತ ಹೇಳ್ಬೋದು. ದರ್ಶನ್ ಎಪಿಸೋಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.